ನೀಟ್ ಫಲಿತಾಂಶ ಪ್ರಕಟವಾಗ್ತಾ ಇದ್ದಂತೆ ಮಧ್ಯವರ್ತಿಗಳ ಹಾವಳಿ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ವೈದ್ಯಕೀಯ ಸೀಟನ್ನು ಕೊಡಿಸ್ತೇವೆ ಅಂಥೇಳಿ ವಂಚನೆ ಮಾಡುವವರು ಇದನ್ನೇ ಬಂಡವಾಳ ಮಾಡ್ಕೊಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಏನದು ಎಚ್ಚರಿಕೆ ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ. ನೀಟ್ ಫಲಿತಾಂಶ ಪ್ರಕಟ, ವಂಚಕರು ಆಕ್ಟಿವ್. ವೈದ್ಯಕೀಯ ಸೀಟು ಕೊಡಿಸುವುದಾಗಿ ಮಧ್ಯವರ್ತಿಗಳ ಕಾಟ, ವಂಚಕರ ಜಾಲ ಸಕ್ರಿಯವಾಗಿದೆ, ಎಚ್ಚರವಾಗಿರಿ. ನೀಟ್ ಫಲಿತಾಂಶ ಪ್ರಕಟವಾಗಿದೆ. ಈಗ ಎಂಬಿಬಿಎಸ್, ಬಿಡಿಎಸ್, ಆಯುಷ್ ಸೇರಿದಂತೆ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಇದೇ ಸಮಯವನ್ನು ದುರುಪಯೋಗಪಡಿಸಿಕೊಂಡು ಸೀಟು ಕೊಡಿಸುತ್ತೇವೆ ಎಂದು ಹೇಳಿ ಹಣ ವಸೂಲಿ ಮಾಡುವ ವಂಚಕರು ಸಕ್ರಿಯವಾಗಿರುವ ಸಾಧ್ಯತೆ ಇದೆ. ಹೀಗಾಗಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಯಾವುದೇ ಏಜೆಂಟ್, ಮಧ್ಯವರ್ತಿ ಅಥವಾ ಖಾಸಗಿ ವ್ಯಕ್ತಿಗಳ ಮಾತನ್ನು ನಂಬಬಾರದು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸ್ಪಷ್ಟ ಎಚ್ಚರಿಕೆ ನೀಡಿದೆ. ಸರ್ಕಾರಿ, ಖಾಸಗಿ ಮ್ಯಾನೇಜ್ಮೆಂಟ್ ಹಾಗೂ ಎನ್ಆರ್ಐ ಕೋಟಾದ ಎಲ್ಲಾ ವೈದ್ಯಕೀಯ ಸೀಟುಗಳ ಹಂಚಿಕೆಯು ಕೆಇಇ ಕೌನ್ಸೆಲಿಂಗ್ ಮೂಲಕವೇ ನಡೆಯಲಿದೆ. ಪೇರೆಂಟ್ಸು ಮಕ್ಕಳಿಗೆ ಏನಾದರೂ ಮಾಡಿ MBBS ಮಾಡಿಸ್ಬೇಕು ಅನ್ನುವಂಥದ್ದನ್ನು ದಯಮಾಡಿ ತಲೆಯಿಂದ ತೆಗೆದಾಕ್ಬಿಡಿ. ಏನಾದರೂ ಮಾಡಿ MBBS ಮಾಡುವಂಥ ಕಾಲ ಹೋಯ್ತು. ನೀಟ್ ರ್ಯಾಂಕ್ ಇರಬೇಕು, ನೀವು ನಮ್ಮ ಕೌನ್ಸಿಲಿಂಗ್ ಮುಖಾಂತರ ತಗೊಳ್ಬೇಕು. ನಿಮ್ಮ ಹತ್ರ ಕೋಟಿ ದುಡ್ಡಿದ್ದೂ ನೀಟ್ ರ್ಯಾಂಕ್ ಇಲ್ಲ ಅಂತಂದರೆ ನಿಮಗೆ ಮೆಡಿಕಲ್ ಸೀಟ್ ಸಿಗಲ್ಲ. ಇದು ಭಾಳ ಸ್ಪಷ್ಟವಾಗಿ ಇದೆ. ಹಾಗಾಗಿ ದಯಮಾಡಿ ಪೇರೆಂಟ್ಸು ಆತುರಕ್ಕೆ ಬಿದ್ದು ಯಾರ್ಯಾರೋ ಹೇಳಿದರು ನಂಬಿಸಿದ್ರು ಅಂತೇಳಿ ತಾವು ದಯಮಾಡಿ ನಂಬೋದಕ್ಕೆ ಹೋಗಬೇಡಿ. 100% ಪಾರದರ್ಶಕವಾಗಿ ಕೌನ್ಸಿಲಿಂಗ್ ಮುಖಾಂತರ ನೀಟ್ ರ್ಯಾಂಕ್ ಆಧರಿಸಿ ಮೆಡಿಕಲ್ ಸೀಟ್ ಅಲಾಟ್. ವೈದ್ಯಕೀಯ ಸೀಟು ಕೊಡಿಸುವುದಾಗಿ ಯಾರಾದರೂ ಹಣ ಕೇಳಿ ವೈದ್ಯಕೀಯ ಸೀಟು ಕೊಡಿಸುವ ಭರವಸೆ ನೀಡಿದರೆ ತಕ್ಷಣವೇ ಪೊಲೀಸರಿಗೆ ದೂರು ನೀಡಿ ಅಥವಾ ಕೆಇಎ ಗಮನಕ್ಕೆ ತನ್ನಿ ಎಂದು ಪ್ರಾಧಿಕಾರ ಮನವಿ ಮಾಡಿದೆ. ಯಾವುದೇ ರೀತಿಯ ಶಾರ್ಟ್ಕಟ್ ಮೂಲಕ ವೈದ್ಯಕೀಯ ಸೀಟು ಪಡೆಯಲು ಸಾಧ್ಯವಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ನೀಟ್ ರ್ಯಾಂಕ್ ಆಧಾರದ ಮೇಲೆಯೇ ವೈದ್ಯಕೀಯ ಸೀಟುಗಳ ಹಂಚಿಕೆ ನಡೆಯಲಿದೆ. ನೀಟ್ ಮಾಹಿತಿಯ ಬಳಿಕ ರಾಜ್ಯ ರ್ಯಾಂಕ್ ಪಟ್ಟಿ ಪ್ರಕಟವಾಗಲಿದ್ದು, ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ವೇಳಾಪಟ್ಟಿಯಂತೆ ರಾಜ್ಯದ ಕೌನ್ಸೆಲಿಂಗ್ ಆರಂಭವಾಗಲಿದೆ. ಇನ್ನು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ನೀಡಲಾಗುತ್ತಿದೆ ಎಂದು ಕೆಇಎ ತಿಳಿಸಿದೆ. ಮೊದಲ ಸುತ್ತಿನಲ್ಲಿ ಸೀಟು ಸಿಕ್ಕ ಅಭ್ಯರ್ಥಿಗಳು ಉತ್ತಮ ಕಾಲೇಜಿನ ಅವಕಾಶ ಉಳಿಸಿಕೊಳ್ಳಲು ಚಾಯ್ಸ್ 2 ಆಯ್ಕೆಯನ್ನು ಬಳಸಿಕೊಳ್ಳುವಂತೆ ಸಲಹೆ ನೀಡಿದೆ. ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಇದು 3 ನೀಟ್ ರ್ಯಾಂಕ್ ಆಧರಿಸಿ ನಾನು ಅಲಾಟ್ ಮಾಡುವಂಥದ್ದು. ಅದನ್ನು ನಾನು ಆಪ್ಷನ್ ಎಂಟ್ರಿ ಶುರು ಮಾಡಿದಾಗ ನೀವು ಆಪ್ಷನ್ ಹಾಕಬೇಕು. ಇಲ್ಲಿ ತುಂಬ ಪೋಷಕರಿಗೆ ಗೊಂದಲ ಇರುವಂಥದ್ದು ಏನು ಅಂತಂದರೆ, ಮೆಡಿಕಲ್ ಕಾಲೇಜುಗಳಲ್ಲಿ ಯಾವ ರೀತಿ ಸೀಟ್ ಇರುತ್ತೆ, ಕೆಇಎ ಎಷ್ಟು ಸೀಟ್ಗಳಿಗೆ ಅಡ್ಮಿಷನ್ ಮಾಡುತ್ತೆ, ಕಾಲೇಜಲ್ಲಿ ಎಷ್ಟು ಸೀಟ್ಗಳಿಗೆ ಅಡ್ಮಿಷನ್ ಆಗುತ್ತೆ. ನಾವು ಕಾಲೇಜಿಗೆ ಆತ್ಮೀಯರಿದ್ದಾರೆ, ಹೋಗಿ ನಾವು ಮಾತಾಡಿ ಬಂದಿದ್ದೀವಿ. ಎಲ್ಲ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ವಿನಂತಿ ಮಾಡುವಂಥದ್ದು, ನೇರ ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ಮಾಡುವಂಥದ್ದು ಕಾಲ ಹೋಗಿದೆ. ಈಗ 2022 ನಂತರ ನೇರ ಅಡ್ಮಿಷನ್ಸಿಗೆ ಅವಕಾಶಗಳಿಲ್ಲ. ಅದು ಪ್ರೈವೇಟ್ ಕಾಲೇಜ್ ಆಗಿದ್ದು ಮ್ಯಾನೇಜ್ಮೆಂಟ್ ಸೀಟ್ ಆಗಿರಲಿ, ನೇರ ಅಡ್ಮಿಷನ್ ಇಲ್ಲ. ವೈದ್ಯಕೀಯ ಸೀಟು ಪಡೆಯಲು ಅಧಿಕೃತ ಕೆಇಎ ಕೌನ್ಸೆಲಿಂಗ್ ಒಂದೇ ಮಾರ್ಗವಿದೆ. ಹಣದ ಆಮಿಷ, ನಕಲಿ ಏಜೆಂಟ್ಗಳು ಮತ್ತು ಸುಳ್ಳು ಭರವಸೆಗಳಿಂದ ದೂರವಿದ್ದು ಎಚ್ಚರಿಕೆಯಿಂದ ಮುಂದಿನ ಪ್ರವೇಶ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಮನವಿ ಮಾಡಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.